ಅಂತ ಬದುಕು ಮಾಡೋದ್ಕಿನ್ನವ ಎಲ್ಲಾನ ಚರಿಗೋ ಬಾಯಿಗೋ ಬಿಟ್ಟು ಪ್ರಾಣ ಕಳ್ಕೊಂಡ್ಬಿಡ್ಬೇಕು ಪಾಪ್ರ ಮುಂಡೆಯರು. ತುಂಬಾ ಹಂಚೋದು ನಮ್ ದೇವ್ರು, ನಮ್ ಚಿನ್ನ, ನಮ್ ಬಂಗಾರ ಅಂತಾರೆ ಮಕ್ಕಳನ್ನ. ಇವತ್ತು ಅವ್ರಿಗೆ ಬಂದದ್ ಕಷ್ಟ ನೋವು ಅಪ್ಪ ಅಮ್ಮಗೆ, ನಾಳಿಕಿಲ್ಲ ನಾಳೆ ನಿನಗೂ ಬರುತ್ಕೊಂಡ್ರೆ ಅದೇನು ಬಂದಾಗ ನೋಡ್ಕೊಂಡ್ಬಿಡು. ಬಂದಾಗ ನೋಡ್ಕೊಂಡಿವಿ. ಅಪ್ಪ ಅಮ್ಮ ಅವನ ಮಾತಾಡಿದ್ ನಮ್ ಒನ್ನೆ ತಾಂಡ್ ಹೊಡೆದು ಬಿಡ್ಲ. ಯಾಕೆ ಹುಟ್ಟಿಸ್ಕೊಂಡಿದ್ರು, ಯಾಕೆ ಎತ್ತಿದ್ರು ಅಂತ ಕೇಳ್ತೀಯ? ಅಲ್ಲ, ಅವರು ಹಾಲು ಕೊಟ್ಟು ಸರೀಕಿ ಅನ್ನ ಉಣಿಸಿ ಬೆಳೆಸಿ ದೊಡ್ಡನ್ ಮಾಡೋ ಹೊತ್ತಿಗೆ ಈ ಮಾತಾಡ್ತೀಯ ಎಲ್ಲ ಗುಲಾಮ. ಶೋಭಾ ಅನ್ಸೋದು ನನ್ನ ಎದುರು ಮಕ್ಕಳಿಗೆ ತಿರುಗ್ಬೇಕು, ಹೊರಟೋಗ್ಬಿಡು. ಹಾಗಾಯ್ತು ಮಾತಾಡ್ಸೋದು. ಆರತಿ ಅಲ್ಲಪ್ಪ, ಹೋಗಿ ಹೇಳು. ಈಗ ನಮ್ಮೂರಾಗೆ ಅವ್ರ ಮನೆಗೆ ಯಾರು ಮೊಬೈಲ್ ಕೊಡ್ತಾರೆ ಮಕ್ಳಿಗೆಲ್ಲವ, ಕೊಡಿಸ್ಕೊಂಡಿಕೊಂಡ್ರಲ್ಲ ಮಕ್ಳು ಹಾಳಾಗ್ತವೆ ಹಂಗೆ ಹಂಗೆ ಅಂತ ಹೇಳು. ಹೇಳ್ತೀನಿ. ಇದಕ್ಕೆ ಹೇಳಕ್ ಎದಕ್ಕಾಗಲ್ಲ ಪಾಪ. ಮಕ್ಳಿಗೆ ಕೈಗೆ ಮೊಬೈಲ್ ಬೇಡ, ಇವೆಲ್ಲ ಬೇಡ ಅಂತ ಎಷ್ಟೋ ಜನ ಕೇಳಿದ್ದೀನಿ. ಕೆಟ್ಟೋದು ಕಣೋ ಮಕ್ಕಳು ಕೆಟ್ಟೋದು. ಮಕ್ಳಿಗೆ ಬಯಸ್ತಿಲ್ಲ ಈ ಕಾರಣ ಇಲ್ಲೇ ಹುಟ್ಟುತ್ತಲ್ಲ ಹುಡುಗ. ಅಪ್ಪ ಅಮ್ಮ ಯಾಕೆ ಎತ್ತಿದ್ರು, ಯಾಕೆ ಹುಟ್ಟಿಸ್ಕೊಡೋದು ಅಂತ ಕೇಳ್ಬೇಕಾದ್ರೆ ನಾವು ಇಸ ಕೂಡ ಸಾಯ್ಬೇಕು ಅಪ್ಪ ಅಮ್ಮದಿರು. ಏನೋ ಈ ಮಾತ ಕಲಿಬೇಡ್ರಿ ಕಣೋ. ಇವತ್ತು ಅಪ್ಪ ಅಮ್ಮಗೆ ನೋವು, ನಾಳೆಗೆ ನಿಮಗೆ. ಈಗ ಒಂದು ವರ್ಷದಿಂದ ಏನಾಯ್ತು ಗೊತ್ತಾ? ಏನಾಯ್ತಿ? ಕರೆನ್ಸಿ ಕಾಸು ಕೊಡ್ಲಿಲ್ಲ ಅಂತ ಹುಡುಗ ಹೇಳಕ್ ಸತ್ತೋಗ್ಬಿಟ್ಟವ್ರು. ಮೊಬೈಲ್ ದುಡ್ಡು ಹಾಕಕ್ಕೆ ದುಡ್ಡು ಕೊಡಲಿಲ್ಲ ಅಂತ ಸತ್ತೋದ್ನಿಂತ. ಓದೋಗ್ಕೊಂಬಿಡು, ಓದೋಗ್ಲಿ ಅವನು. ದುಡ್ಡು ಕೊಟ್ಟರೆ ಉಳ್ಕೊಳ್ಳೋಣ. ಅವ್ನಿಗೆ ಏನಾರ ಕೇಳ್ಕೊಂಬ ಫೋನು ಮಗಿಗೆ ಬೇಕು. ಇಂಥ ಬೇಜಾನ್ ನಡಿತೈತಿ. ಅದಕ್ಕೆಲ್ಲ ನಾ ಇದು ಮಾಡಬಾರ್ದು. ಮೊಬೈಲ್ ಮಾಡಿರೋದು ಒಳ್ಳೆ ತನಕ ಏನೋ ಕಷ್ಟ ಸುಖ ಎಳ್ಳೆ ಸಮಯ ಹೋಗಕ್ಕಾಗಲ್ಲ, ಡೇಟ್ಗೆ ಬರೋಕ್ಕಾಗಲ್ಲ ಅಂತ ಮಾಡೇವ್ರಿ. ಮಾಡಿದ್ರೆ ಇವೇನ ಬಳಸ್ಕೊಂಡು ಇವ್ನು ಯಾವಾಗಲೂ ಫೋನಿಗೆ ಕೆಂಪುಕೊಂಡ್ರೆ ಎಲ್ಲಿ ಹಾಕಿಸ್ತಾರೆ ದುಡ್ಡ? ಅವಾಗ ಇದ್ದು ಫೋನು ಕಷ್ಟ ಸುಖ ಮಾತಾಡೋ ಫೋನ್ ಇದ್ವು. ಇವಾಗ ಕಷ್ಟ ಸುಖ ಅಂತ ಮಾತಾಡೋ ಫೋನ್ಗಳಲ್ಲಿ ಇವು. ಮತ್ತೆ ಅವೇನ್ರವು ಇವೆಲ್ಲ ಈಗ ಸೆಟಪ್ ಮಾಡ್ಕೊಳ ಫೋನ್ಗಳು. ಹುಡುಗರು ಸೊಟ್ಟಾಗಿ ಊರ್ ಬಿಟ್ಟು ಹೋಗೋ ಪರಿಸ್ಥಿತಿ ಐತಿ. ಅಂತದ್ ಮಾಡ್ಕೊಂಡಿದ್ರ ಊರ್ ಬಿಟ್ಟು ಹೋಗೋ ಪರಿಸ್ಥಿತಿ ಮಾಡೋ ಅಂತ ಫೋನ್ಗಳು. ಹಂಗಾರ ಇವೆಲ್ಲ ನೀವು ಹಂಗ್ ಗುಣಕರ ಹಾಕೊಂಡಿದ್ದೀರಾ? ಈಗ ನಡೆಯಲ್ವಾ? ಈಗ ವಾರ್ತೆ ನ್ಯೂಸ್ ನೋಡೋಣ ನಾವು. ಬಂಗಾರ ನೀವು ನ್ಯೂಸ್ ಆಗಿ ಗೊತ್ತಾ? ಸಂಬಂಧಿಕರಿಗೆ ತಂದ್ಕೊಂಡಿದ್ದ ಅಂತ ಹೆಣ್ಣ. ಸಂಬಂಧಿಕರಿಗೆ ಆಮೇಲೆ ಒಂದ್ ವರ್ಷ ಇದ್ಲಂತಿ. ಇದ್ರೆ ಅವಳಿಗೆ ಮೊಬೈಲ್ ಕೊಡ್ಸಿರಂತ ಮನೇಲಿ. ಅಯ್ಯಪ್ಪ ದೇವ್ರೇ. ಪಾಪ ಕೆಲ್ಸಕ್ಕೆ ಹೋಗೋಣಂತೆ. ಅತ್ತೆ ಸೊಸೆ ಮನೆಗಿರೋದಂತೆ. ಅತ್ತೆ ಟಿವಿ ನೋಡ್ಕೊಂಡ್ ಮನಿಕೊಳ್ಳಂತೆ, ಸೊಸೆ ಮೊಬೈಲ್ ನೋಡ್ಕೊಂಡ್ ಮನಿಕೊಳ್ಳಂತೆ. ಫೇಸ್ಬುಕ್ ಗೆ ಯಾವನ ಪರಿಚಯ ಆಗ್ಬಿಟ್ಟವನೆ. ದೇವ್ರೇ ಭಗವಂತ. ಲವ್ ಮಾಡ್ಬಿಟ್ಟವಳೆ ಬೇರೆ ಇನ್ನೊಬ್ಬನ್ನ ಗಂಡ ಬಿಟ್ಟು ಲವ್ ಮಾಡ್ಬಿಟ್ಟವಳೆ ತಿರ್ಗಾವ. ನೋಡಪ್ಪ ಕೆಟ್ಟೋತು. ರಾತ್ರಿ ಒಡವೆ ದುಡ್ಡು ಎಲ್ಲ ತಗೊಂಡು ಹೋಗ್ಬಿಟ್ಟವಳೆ ಬೇರೆ ಜೊತೆಗೆ. ಓಡ್ಬಿಟ್ಟವಳೆ. ಅಯ್ಯಪ್ಪ ಭಗವಂತ, ಹೆಂಗಪ್ಪ ಕೇಳೋದು, ಹೆಂಗಪ್ಪ ನೋಡೋದು. ಮರ್ಯಾದೆಲ್ಲ ಬೀದಿಗೆ ಬಂತು ಅಂದ್ರೆ ಏನಕ್ ಬೇಕಾಯ್ತಾವ ಇವಳಿಗೆ? ಫೋನ್ ಹಾಳು ಮಾಡ್ತಾವ. ಫೋನ್ ತೆಗಿತಾವ, ಜೀವನ ಹಾಳು ಮಾಡ್ತಾವ. ಅಲ್ಲ, ಸಂಸಾರನೇ ತೆಗಿತಾವ ಫೋನು. ಮತ್ತೆ ಒಳ್ಳೆ ತಾನ ಎಲ್ಲೈತಿ ಫೋನಾಗೆ? ಒಳ್ಳೆ ತಾನ ಎಲ್ಲೈತಾವ? ಫೋನ್ ಕೈಯಾಗ ಹಿಡ್ಕೊಂಡ್ಲು, ಫೋನ್ ಮಾಡ್ಕೊಂಡ್ಲು, ಕರ್ಕೊಂಡ್ಲು, ಹೊರಟ್ಲು. ಒಳ್ಳೆ ತಾನ ಎಲ್ಲೈತಿ? ಒಳ್ಳೆ ತಾನ ಇಲ್ಲ. ಅಂತ ಬದುಕು ಮಾಡೋದ್ಕಿನ್ನವ ಎಲ್ಲಾನ ಚರಿಗೋ ಬಾಯಿಗೋ ಬಿಟ್ಟು ಪ್ರಾಣ ಕಳ್ಕೊಂಡ್ಬಿಡ್ಬೇಕು ಪಾಪ್ರ ಮುಂಡೆಯರು. ತುಂಬಾ ಹಂಚೋದು ಅಂತ ಬದುಕು ಏನ್ಕ ಮಾಡ್ಬೇಕು? ಎಣ್ಣೆ ಕೆಟ್ಟಿರೋದು. ಈ ಹೋಗಾರೆ ಅಂತ ಬುದ್ಧಿ ಮಕ್ಕಳು ಅಷ್ಟೇಳು. ಹೋಗಾರೆ ಅಂತ ಬುದ್ಧಿ ಮಕ್ಕಳು. ಅವ್ರ ಹಿಂದೆ ಅಪ್ಪ ಮುಂದೇನು ಬೈಲ್ಬೇಡ ನಿಮ್ಗೆ? ಆಗಲ್ಲ ನಾವು ಹೋಗ್ಬೇಕು ಅಂತ ಲವ್ ಪ್ರೀತಿ ಹುಟ್ಟೈತಿ, ಹೋಗ್ತೀವಿ. ಪ್ರೀತಿ ಹುಟ್ಟೈತಿ ಹೋಗ್ಬಿಡ್ರಿ. ಹಿಂದಿನ ಕಾಲದಾಗ ಇದ್ರ ಕಣಪ್ಪ ಬಯಸ್ರು ಅಂದ್ರೆ ಬಯಸ್ರು ಅನ್ಬೇಡ. ಎಷ್ಟು ಗೌರವ. ಹೆಂಗ್ಸಾಗ್ಲಿ ಗಂಡಸಾಗ್ಲಿ ಒಬ್ರು ಎದುರು ನಿಂತು ಮಾತಾಡ್ತಾರಲ್ಲ ಕಣ. ಈಗಲೇ ಕಣ ಇಂಥ ಕಿತ್ತೋದರು. ಇಷ್ಟಪಟ್ಟಿದ್ದೀವಿ, ವಾಡ್ತೀವಿ ಅಂತ ಕೇಳ್ತೀಯ. ಫೋನ್ ಬಂದಕ್ಕೆ ಅಪ್ಪ ಅಮ್ಮ ಯಾಕೆ ಹುಟ್ಟಿಸ್ಕೊಂಡ್ರ ಅಂತ ಕೇಳ್ತೀಯ? ಹೋಗಲೇ ಗುಲಾಮ ಎದ್ದೋಗ್ರು. ಮದ್ವೆ ಆದ್ರೂ ಅಷ್ಟೇ, ಅಷ್ಟೇ. ಫೋನ್ ಬಂದು ಇನ್ನೊಬ್ಬ ನಮ್ಮ ಲವ್ ಮಾಡಿ ಅಂದ್ರೆ ಹೋಗ್ತಾ ಇರೋದೇ ಅವಳು. ಏನೀಗ ಮದುವಾದ್ರೂ ಹೋಗೋದೇ ಕೆಲಸ, ಇನ್ನೊಂದು ಮೇಲೆ ಹೋಗದೆ. ಫೋನ್ ಮಾತಾಡಿಸ್ತಿಲ್ವ ನಿಮ್ಮನ್ನ? ಫೋನ್ ಕೊಡ್ಸಾರಿ ಬುದ್ಧಿ ಇಲ್ಲ ಮೊದ್ಲಲ್ವಾ? ಫೋನ್ ಕೊಡ್ಸಾರಿ ಬುದ್ಧಿ ಇಲ್ಲ ಕಣ. ಮುನಿಸ್ ಮೇಲೆ ಬರ್ತದೆ. ಏನೋ ಒಂದ್ ತುತ್ತು ಮುದ್ದೆ, ಒಂದ್ ತುತ್ತು ಅನ್ನ ತಿಂದ್ಕೊಂಡು ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಬದುಕು ಮಾಡ್ಕೊಂಡು ಬಿದ್ದಿರ್ಬೇಕು ಮಕ್ಕಳು ಅಂದ್ರೆ. ಆ ರೀತಿಯಾಗಿರ್ಬೇಕು. ಫೋನ್ ಕೊಡ್ಸ್ರಿ, ಬೇಳೆ ಕೊಡ್ಸ್ರಿ, ನಾವ್ ಇರಲ್ಲ, ನಾವ್ ಮನೆ ಬಿಟ್ಟು ಹೋಗ್ತೀವಿ ಅಂತ ಮಾತಾಡ್ತಿರಲ್ಲ. ನಿಮ್ ಕಾಲದಾಗ ಹಂಗಿತ್ತು, ನಮ್ ಕಾಲದಾಗ ಹಿಂಗೈತಿ. ನಿಮ್ ಕಾಲದಾಗ ಎಲ್ಲ ಮಿಲಿಟರಿ ಆಗಿಬಿಟ್ಟಿದ್ದೀರಾ? ಅಲ್ಲ, ನಿಮ್ ಕಾಲದಾಗ ಎಲ್ಲ ಮಿಲಿಟರಿ. ಮನೆಗೆ ಬೆಳೆ ಬಿಡ್ಬಾರ್ದು ಮಕ್ಕಳನ್ನ. ಚಟ್ನಿ ಅರಿಬೇಕು, ಚಟ್ನಿ ಅರಿಬೇಕು ಮನೆಗೆ. ಹೋಗ್ತೀವಿ ಎಲ್ಲ ಮಕ್ಕಳನ್ನ ದೇವ್ರ ಮಾಡ್ಕೊಂಡ್ ಕುಣಿಸ್ತಾರಿ. ಅಷ್ಟ ಬೈಬ ಹೋಗ್ತೀವಿ ಕಣಯ್ಯ. ಕದ್ದೋಗ್ರಿ ಅಲ್ಲಿ ಮಣ್ಣು ತಿನ್ನಕ್ಕೆ. ಮೊನ್ನೆ ತಿಂತೀವ ಅಲ್ಲ, ನೋಡಕ್ ಬಂದಿದೀಯ? ಹೋಗೋದಂತ ದೊಡ್ಡದಲ್ಲ. ಕಷ್ಟ ಸುಖ ಅಲ್ಲಿ ಐತಿ ಮುಂದೆ.
ಮುಂದೆ ಇಟ್ಕೊಂಡ್ರ ನಿಮಗೆ ಮಾರಿಯಪ್ಪ. ನನ್ನ ಕೆಣಕ್ ಬೇಡ, ನಾನು ಒಳ್ಳೆಯರಲ್ಲ, ನನ್ನ ಬಾಯಿ ಒಳ್ಳೇದಲ್ಲ. ನಾವ್ ಹೋಗದೆ ಆತ ಹೋಗೋಣ, ಹೋಗಿ ಕಷ್ಟ ಸುಖ ನೋಡ್ಕೊಂಡ್ ಹೋಗ್ರಿ. ಏನು ಅನ್ನಿಸ್ತೈತಿ ನಮ್ ಬಾಗುದ ಹೋಗ್ತೀವಿ. ಬಾಗುತ್ ಕೇಳ್ಕೊಂತೀರಾ? ಬಾಗುತ್ ಕೇಳ್ಕೊಂಡು ಫೋನ್ ಕೊಡ್ಲಿಲ್ಲ ಅಂದ್ರೆ ಬಾಗುತ್ ಕೇಳ್ತೀವಿ. ಹಂಗಾರೆ ಅಷ್ಟಮ್ ಬೆಳೆದ್ ಬಿಟ್ಟಿದ್ರ ಅಲ್ಲೇ? ಹೌದು, ಫೋನ್ ಕೊಡ್ಸು ಇಲ್ಲ ಬಾಗುದ್ ಕೊಡ್ಸು. ಫೋನು ಕೊಡ್ಸಲ್ಲ, ಬಾಗನೂ ಕೊಡಲ್ಲ. ಹೋಗಲೆ ಮಾತುಚ್ಚದ್ ನನ್ನ ಮಗನೇ ಅಂತ ತಗದ್ ದೊಣ್ಣೆ ತಗೊಂಡು ಕಾಲ್ ಮುಟ್ಟಿದ್ರೆ ನಾವು ತಿರುಗಿಸ್ಕೊಂಡ್ ಮುಗಿದ್ರೆ ಯಾಕೆ ಸಾಕಿರೋ ತಪ್ಪಿಗೆ ಉಯ್ಯಕ್ಕೆ ಎದುರು ತರ ಕೊಡ್ತೀರಾ? ಶಿವ, ನೀವ್ ಹೇಳೋ ಮಾತಿನಾಗೆ ಮಕ್ಳೇ ಬೇಡ ಅನಿಸ್ತೈತಿ. ಇದ್ಯಾವ್ದು ಅನ್ಕಂಡಿ ಫೋನು ಕೊಡ್ಸಿದ್ರಂತೆ ಮಗಂಗೆ, ಗೇಮ್ ಮಾಡೋ ಚಟಕ್ ಬಿದ್ಬಿಟ್ಟ ಅವ್ನ ಫೋನಾಗೆ. ಗೇಮ್ ಅಂದ್ರೆ ಹಿಂಗೆ ಎಲ್ಲ ವಿಡಿಯೋ ಗೇಮ್ ಏನವ, ಕಾರ್ ರೇಸು ಎಲ್ಲವ. ಆಮೇಲೆ ಕರೆನ್ಸಿ ಖಾಲಿ ಐತಿ. ಪಾಪ ಅವ್ರು ಕೂಲಿ ಮಾಡಕ್ ಹೋಗಳಂತೆ. ಅಯ್ಯಯ್ಯೋ ಪಾಪಿ. ಆ ಮನೆ ಕೂಲಿ ಮಾಡ್ಕೊಂಡ್ ಬರೋದು ಮಕ್ಕಳು ಸಾಕೊಂಡು 15,000 ಫೋನ್ ಕೊಡ್ಸಿದ್ಲಂತೆ. 15,000 ತಮ್ಮ ಮಗ್ಗೆ ಎಲ್ಲ ಬಟ್ಟೆ ಕಟ್ಟಿ ತಾಯಿ ಕೊಡ್ಸವಳಿ. ಕರೆನ್ಸಿ ಖಾಲಿ ಆತಂತೆ. ಕೊಡುವಂತ ಹಿಂಸೆ ತೆಗೇನಂತೆ ಕರೆನ್ಸಿಗೆ. ಅಪ್ಪ ಅಮೌಂಟ್ ಅವರು ಕಾಸಿರ್ಲಿವಂತೆ. ಇಲ್ಲ, ನಿಷ್ಠರ ಮಾಡ್ಯಾರ ಮಗ. ತಿಂಗಳಿಗೆ 300 ರೂಪಾಯಿ ಬೇಕಾ? ಅಬ್ಬಬ್ಬ. ಇವನು ಒಂದ್ ತಿಂಗಳಿಗೆ ಹಾಕೋಣಲ್ವಂತೆ, ತಿಂಗಳಿಗೆ ಬೇಕಂತ ಅವ್ನಿಗೆ. ಅಬ್ಬಬ್ಬಬ್ಬ. 800 ರೂಪಾಯಿ ಬೇಕು ಅಂತ ಕೊಕೋಣಂತೆ. ಅವ ಅಮೌಂಟ್ 800 ರೂಪಾಯಿ ಇರ್ಲಿವಂತೆ. ಇಲ್ಲ, ಏನ್ ಮಾಡಿ ನನ್ಗೆ ಗೊತ್ತ, ಕೂಲಿ ಮಾಡಿರ್ತಾವ ಎಲ್ಲಿರುತ್ತೆ? ಏನ್ ಮಾಡಿ ನನ್ಗೆ ಗೊತ್ತೇನೆ, ಅನ್ನಕ್ಕೆ ವಿಷಯ ಹಾಕಿ ಸಾಯಿಸ್ಬಿಟ್ನಂತ ಅವ್ರ ಅಮ್ಮ. ಶಿವ ಭಗವಂತ ಪರಮಾತ್ಮ ಯಾವ ಕರ್ಮ ನೋಡೋಣ, ಯಾವ ಇದು ಮಾಡೋಣ ನೋಡೋತ್ತ. ಏನೇನ್ ನೋಡ್ತೀನಿ, ತಾಯಿ ದುಡ್ಡು ಕೊಡ್ದೋಗೋಕೆ ಮಗನೇ ಅನ್ಕ ಇಸಾಕಿ ಸಾಯಿಸ್ಬೇಕಾದ್ರೆ. ಗೊತ್ತಾ, 8ನೇ ಕ್ಲಾಸ್ 9ನೇ ಕ್ಲಾಸ್ ಹುಡುಗ, ಚಿಕ್ಕ ಹುಡುಗ ಇನ್ನವ. ತಾಯಿಗ ಇಸಾಕಿ ಸಾಯಿಸ್ಬೇಕಾದ್ರೆ ಇನ್ನೆಂಥ ಬಡ್ಡಿ ಮಗ ನೋಡ್ದ. ಫೋನ್ ನೋಡ್ದೆ ಎಂತ ಕೆಲಸ ಮಾಡ್ದ. ಫೋನ್ ಏನ್ ಮೋಸ ಮಾಡೈತಿ. ಈ ಫೋನ್ ಬಂದಿರೋ ಸರಿ ಇಲ್ಲ ಕಮ್ಮಿ. ನನಗಂತೂ ಚೆನ್ನಾಗ್ ಕಾಣಲ್ಲ ಫೋನ್ ಬಂದಿರೋದು. ನಮ್ಗೇನ ಸರಿ, ನಿಮ್ಗ್ ಸರಿನಾ? ತಾಯಿನ ಕೊಂಡ್ಬೇಕಾದ್ರೆ ಬಡ್ಡಿ ಮಗ ಅಂದಾಗ ಇಸಾಕಿ ಸಾಯಿಸ್ಬೇಕಾದ್ರೆ ಇನ್ನೆಂಥ ಬಡ್ಡಿ ಮಗ. ಸಾವಿರ ನಡೀತಾವೆ. ಎಂಥ ಬಡ್ಡಿ ಮಗ. ನನ್ನ ತಾಯಿ ಕೂಲಿ ಮಾಡಾಳ, ಎಲ್ಲಿ ಕೇಳ್ದಂಗಲ್ಲ ಮಗ್ ಎಲ್ಲಿ ತಂದು ಕೊಡ್ತಾಳ ದುಡ್ಡ? ಎಲ್ಲಿ ತೊಡ್ಕೊಂತಾರೋ? ಆಗಲ್ಲ. ತುಂಬಾ ಬಡವರು ಇರ್ತಾರೆ. ಅವ್ಳು ಏನ್ ಮಾಡ್ಬೇಕು? ಈ ಬಟ್ಟೆನೇ ಸಾಕಾಳ, ಬಟ್ಟೆನೇ ಹೊಂಚ್ತಾಳ, ಇವನಿಗೆ ದುಡ್ಡು ಖರ್ಚಿಗೆ ದುಡ್ಡನ್ನೇ ಕೊಡ್ತಾಳ. ಹಂಗಂತನ ಇಸಾಕಿ ಸಾಯಿಸ್ಬೇಕ ತಾಯಿನೇ? ಇನ್ನೆಂಥ ಇಸ್ಪಾತ್ಗೂ ಮಕ್ಳು ಬೇಕನ ಇನ್ನವ ಹೆಚ್ಚು ಬಾ ಹಂಚೋದು. ಮಕ್ಳು ಏನ್ ಮಾಡಕ್ಕೆ ಇರತಕ್ಕ ಭಿಕ್ಷೆ ಬೇಡ್ಕೊಂಡ್ ತಿಂದ್ಬಿಡ ಅನ್ನಿಸ್ತೈತಿ. ಮುಂದ್ ಕೊರ್ಮಾನ ಕ್ಯಾಯ ಮಕ್ಳೇಂತಿ ಬಾಳೆ ಭಾಗ ಕೇಳ್ತಾರೆ. ಭಾಗನ ಕೊಡಿದ್ರೆ ಭಾಗ ಕೊಡ್ಬೇಕಂತ ಇವ್ರಿಗೆ. ಭಾಗ ಕೇಳಾರ ನೀವು ಅಪ್ಪ ಅಮ್ಮನ್ ಸಾಕ್ತಿರಲ್ಲ, ಅಪ್ಪ ಅಮ್ಮ ಗಿಟ್ಟ ಹಾಕ್ತಿರೇನು? ಹಾಕಲ್ಲ ನಾವು. ಈಗಲೇ ಭಾಗ ಹಾಕಲ್ಲ. ಯಾಕೆ ಹಾಕಲ್ಲ? ಯಾಕೆ ಹಾಕ್ಬೇಕು? ಒಂದ್ ಕೆಲಸ ಮಾಡ್ಬೇಕು. ಅಪ್ಪ ಸಿಟ್ನಾಳ್ದಂಗ ನಿಮ್ ಕಾಲ್ನ ಕೈನ ಚಿಚ್ಚಿಕ್ಬಿಟ್ಟು ಹುಟ್ಟಿಸಿರೋ ತಪ್ಪಿಗೆ ಅವನೇ ಇಟ್ಟಾಗಿ ಸಾಕ್ಬೇಕು. ಹಂಗೆ ಮಾಡ್ಲಿ ಆಕೆ ಅನ್ನ ಕೇಳ್ಬೇಕು ಕಾಲಾಗ ನಿನಗೆ. ಅಂತ ಕೆಲಸ ಮಾಡಿದ್ರೆ ಹಂಗ್ ಕಲ್ಸ್ಬೇಕು ಬುದ್ಧಿಯ. ಹಿಂಗೆಲ್ಲ ಕಲ್ಸಿದ್ರೆ ನಡೆಯಲ್ಲ. ಒಂದ್ ಫೋನು ಒಂದ್ ಸಂಸಾರ ತೆಗಿತೈತಿ. ಫೋನ್ ಇರೋದೇ ಸಂಸಾರ ತೆಗಿಯಾಕಿ. ಒಂದ್ ಮನೆತನ ತೆಗಿತೈತಿ. ಒಂದ್ ಮನೆತನನೇ ತೆಗಿತೈತಿ. ಊರ್ನೇ ತೆಗೆದ್ಬಿಟ್ಟೈತಿ. ಊರ್ ಒಕ್ಕಲ್ನೇ ತೆಗಿತೈತಿ. ಊರ್ ಒಕ್ಕಲ್ನೇ ತೆಗಿತೈತಿ ಕಣಪ್ಪ. ಬಿಡಲ್ಲ. ಭಾಳ ಕಷ್ಟ ಐತೆ. ಇದನ್ನ ಎಷ್ಟು ಅನಾಹುತ ಮಾಡೋ ತಕೊಂಬರಿ. ಫೋನ್ ಬಂದ್ರೆ ಸುಕ್ಕಲ್ಲ. ಇನ್ನ ಏನೇನು ಅನಾಹುತ ಮಾಡಿ ಹಾಳು ಮಾಡಾಕೈತೆ ನಮ್ಮ ಪ್ರಪಂಚನ. ನಮ್ಮ ದೇಶ ಹೋಗ್ತೈತೆ ಏನೋ ಹಾಳಾಗಿ. ನೋಡಿ ಕಡೆ ಲಾಸ್ಟ್ಗೆ ಇನ್ನ ಏನೇನು ಪರಿಸ್ಥಿತಿ ನೋಡ್ಬೇಕ ನಾವು ಕಣ್ಣಾಗಿ. ನಮ್ಮನ ಮಕ್ಕಳನ್ನ ಈಗಿನ ಮಕ್ಕಳು ಹೇಳಿದ ಮಾತು ಅವ್ರು ಚಪ್ಪನೂ ಕೇಳಲ್ಲ. ಈಗಿನ ಮಕ್ಕಳು ಸುತ್ತರಾಮ ಹೇಳಿದ ಮಾತು ಕೇಳಲ್ಲ. ಅದೇ ಏನೋ ಗಡ್ಗುಡ್ರಂತ ಹಳೆ ಭಾಗ ಕೊಡು, ನನಗೆ ಮದುವೆ ಬೇಡ ಮುಂಜು ಬೇಡ ಭಾಗ ಕೊಡು ಅಂತ ಇಲ್ಲಿಗೆ ನಿಂತವ್ರಿ. ಮಕ್ಕಳನ್ನ ಬೆಳೆಸ್ಕೊಬೇಕಪ್ಪ ಮನೆಯಲ್ಲಿ. ಅಡ್ಡ ಬಸ್ತಾಗ ಇಕ್ಕೊಂಡು ಬೆಳೆಸಿದ್ರೆ ಒಂದು ಹೊತ್ತು ಮಕ್ಳು ಸದ್ರ ಮಾಡ್ಕೋಬಾರ್ದು. ಮಕ್ಕಳಿಗೆ ಪ್ರೀತಿ ಇರಬೇಕು. ಉಣ್ಣದ್ರಾಗ ತಿನ್ನೋದ್ರಾಗ ಇರ್ಬೇಕಣ್ಣ. ಮಕ್ಕಳಿಗೆ ಇಷ್ಟೊಂದು ಬೆಳೆ ಬಿಡಬಾರ್ದು. ಮಕ್ಕಳಿಗೆ ಏನಂತ ಅಧಿಕಾರ, ಅಪ್ಪ ಅಮ್ಮನ ಬೈಯ ಅಂತ ಅಧಿಕಾರ ಏನೈತೆ ಅಷ್ಟು ಹೇಳೋ. ಮೊಬೈಲ್ ನೀನು ಮಾತಾಡ್ಸಿ ಉಯ್ಯು ಅಂತ ಹೇಳ್ತೈತ. ಇರೋದಂತ ದುರಾಂಕಾರ. ಮೊಬೈಲ್ ಹೇಳಕ್ ಬರ್ತೈತಿ ನಿಮ್ಗಲ್ವಾ? ಇರೋದಂತ ದುರಾಂಕಾರ ಕಣೋ. ಅಪ್ಪ ಅಮ್ಮನ ಕಂಡ್ರೆ ಬೈ ತಕ್ಕಲ್ವೇನ ನಿಮ್ಗೆ? ಭಾಗ ಕೇಳ್ತಾರೆ, ದುಡ್ಡು ಕೊಡ್ರಿ. ವಿಷ ಹಾಕದ್ ಕಲ್ತಿರೋದು ಇದ. ಈಗ ವಿಷ ಸಾಯಿಸಿನಲ್ವ ತಾಯಿಯ, ಆ ಬಡ್ಡಿ ಮಗ ಹೊರ್ಗಲ್ವಾ? ಅಲ್ಲ ಅವ್ನು ಸಾಯಲ್ವೇನೋ? ಅವ್ನು ಜೈಲ್ಗಾನ ಹೋಗ್ಲಿ, ಎಲ್ಲಾನ ಹೋಗ್ಲಿ, ಜೈಲ್ಗಾನ ಸೇರ್ಕೊಳ್ಳಿ, ಅವ್ನು ಎಲ್ಲಾರ ಸೇರ್ಕೊಳ್ಳಿ, ಅವ್ನು ಸಾಯಲ್ವ ಅಂದೆ. ಸಾಯ್ತಾನೆ ಇವತ್ತಲ್ಲ ನಾಳೆ ಅವ್ನು ಹೊರಗ್ತಾನಲ್ವಾ? ಹೌದು. ಮತ್ಕ ಅವ ತಾಯಿಯಾಗ ಸಾಯಿಸ್ತ. ಇವತ್ತಲ್ಲ ನಾಳೆ ನಾನು ಸಾಯನೇ. ಕರೆನ್ಸಿ ಕೊಡ್ತೈತಿ. ನಮ್ಮ ತಾಯಿ ಸಾಯಿಸಿನಲ್ಲ ಅನ್ನೋದಕ್ಕೆ ಬಡ್ಡಿ ಮಕ್ಕ ಒಂದು ಈಟ ನಾವು ಕಡಿಕಾರನ ಹುಟ್ಲುವೇನೋ? ಇಲ್ಲ. ತಾಯಿ ಸಾಕಿದ್ಕೆ ಅನ್ನ ಉಣ್ಸಿ ಸರಿ ಇಕ್ಕಿ ಹಾಲು ಇಟ್ಟು ಸಾಕಿದ್ಕೆ ತಾಯಿ ಉಯ್ಬೋದ? ಉಯ್ಯಂಗಿಲ್ಲ. ಅಷ್ಟೊಂದು ಬೆಳೆದವ್ ಮಕ್ಕಳು ಅಂತ ನನಗೆ ಬಾಯಿ ಹತ್ತ ಹೋಗ್ಬಿಡ್ತದ. ಮಕ್ಕಳು ಮನ ಅಕ್ಕಿಯಾಯ
ಭಾರಿ ಅನ್ಯಾಯ ಕಣೋ. ಮೊಬೈಲ್ ಇಲ್ಲ ಅಂದ್ರೆ ದೇಶವೇ ಇಲ್ಲ ಈಗ. ದೇಶವೇ ಮುನಿಗೋಗ್ಬಿಡ್ತೈತಿ. ಯಾಕೆ ಏಯ್ ಮೊದ್ಲಂಗೆ ಐತಲ್ಲ ಅದಂಗೆ ಹೋಗ್ತೈತಿ ದೇಶ ಹಾಳಾಗಿ. ಮೊಬೈಲ್ ಇದ್ಮೇಲೆ ದೇಶ ಹೋಗ್ತೈತಿ ಅಂತ ಹಾಳಾಗಿ. ದೇಶ ಹಾಳು ಮಾಡಕ್ ಬಂದೈತಿ ಮೊಬೈಲ್ ಒಂದಲ್ಲ, ದೇಶ ಹಾಳಾಗಿ ಹೋಗ್ತೈತಿ ಅಂತಿ. ಅಯ್ಯೋ ನನ್ನ ಮಗ ಇದು ಹಾಳಾಗ ಕಣ್ಣಾಗ ನೋಡಿ 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 ಅಪ್ಪ ಅಮ್ಮದಿರಂತೂ ಗೊಗ್ಗಯ್ಯ ಕರಿ. ಗೊಗ್ಗಯ್ಯ ಆಗೋದೇನು ಬೇಕಲ್ಲ ಅವರು, ಆಗದ್ ಬೇಕಲ್ಲ. ಮನೆ ಮಕ್ಕಳನ್ನ ಅದ್ಭುತವಾಗಿ ಇಕ್ಕೊಂಡು ದೊಣ್ಣೆ ಸೇವೆ ಮಾಡ್ಬೇಕಲ್ಲ. ಚೆನ್ನಾಗಿ ಭಯ ಭಕ್ತಿ ಕಲ್ಸ್ಬೇಕು. ಉಣ್ಣದಾಗ ತಿನ್ನದಾಗ ತಿನ್ಲಿ ಉಣ್ಲಿ ಹೇಳ್ದಂಗೆ ಕೇಳ್ಬೇಕು ಮಕ್ಕಳು. ಮೊಬೈಲ್ ಕೊಡ್ತೀರಿ ಏನ್ ಮಾಡಕ ಮೊಬೈಲ್ ಅವಕ್ಕೆ ಮಾತಾಡಕ್ಕೆ ಕೆಲಸ ಮಾಡೋರಿಗೆ ಒಂದ್ ರೂಪಾಯಿ ಕೆಲಸ ಮಾಡಲ್ಲ. ನೋಡಿದ್ದೀನಿ ನಾನು. ಇಂಥವಿದ್ದಂಗ 1-2 ಸಾವಿರ ರೂಪಾಯಿ ಮೊಬೈಲ್ ಅಲ್ಲ, 15,000-20,000 ಮೊಬೈಲ್ ತಗೋಣರು ಅವ್ರ ಕೈಯಾರ ಅವ್ರು ದುಡ್ಕೊಂಡು ತಗೋಬೇಕು. ಇನ್ನೊಬ್ರನ್ನ ಯಾಕಲ್ಲ ಅನ್ಸ್ಬೇಕು. ಅಪ್ಪ ಅಮ್ಮ ಇರೋದು ಯಾಕೆ? ದುಡ್ಡು ಕೊಡಕ್ ತಾನೆ. ದುಡ್ಡು ಕೊಡಕ್ಕೆ ನೀವು ದುಡ್ಡು ಅವ್ರ ಕೈ ಕೊಟ್ರೆ ಅವ್ರು ವಾಪಸ್ ಕೊಡ್ತಾರೆ ನಿಮ್ಗೆ. ನಾವು ಬಡವ್ರ ಮಕ್ಳು ನಾವು ಕೊಡಲ್ಲ. ನೀನ್ ಮಾಡೋದ್ ನಿನಗೆ ಸಾಲಲ್ವ ತಿನ್ನಕ್ಕೆ? ಸಾಲಲ್ಲ. ಮತ್ತೆ ಅವ್ರು ಮಾಡೋದ್ ಹೆಂಗ ನಡೆಸ್ಬೇಕು ಮನೆದ? ಯಾಕೆ ಹುಟ್ಟಿಸ್ಕೊಂಡ್ರ ಅವ್ರು? ಇವತ್ತಲ್ಲ ನಿನಗೂ ಆದಾಗ ನಿನಗೂ ಆ ಪರಿಸ್ಥಿತಿ ಬದುಕಣ್ಲ. ಅವಾಗ ನೋಡ್ಕೊಂಡ್ ಬಿಡು. ಏನ್ ನೋಡ್ಕಣ ನೀನು ಅಪ್ಪ ತಾಯಿಯ ಅಪ್ಪ ಅಮ್ಮಗೆ ಏನ್ ಮಾಡ್ತೀನಿ ನೋಡು, ನಿನ್ಗೂ ಅದೇ ಗತಿ ಮಾಡ್ತಾವ ಮಕ್ಕಳು. ಆಗ್ಲಿ ಬಿಡು, ನೋಡ್ಕೊಂಡ.